ಊರಿಗೆ ಯಾಕೆ ಕೆರೆ ಮಾಡಲ್ಲ ನೀರಿಂದ ಏನು ಮಾಡ್ಬೇಕ್ರಿ ನಾವು? ಸರ್ಕಾರ ಇದ್ರೆ ನಮ್ಗೆ ಎದಕ್ಕೆ ಬಂತು? ತಾಸಿಗಿನ ಒಂದು ಕೊಡ ಬೂತವ್ರಿ, ಇಲ್ಲಕಂದ್ರೆ ಇಲ್ಲ ಬಿಡೋಂಗಿಲ್ಲ, ದಮ್ಮು ಬರ್ತದ. ನಮ್ಮಂತವ್ರು ಎಲ್ಲಿ ತರ್ಬೇಕು? ಇದು ಅಧ್ಯಕ್ಷರಿಗೆ ಹೇಳಂತಾರೆ, ಅಧ್ಯಕ್ಷರಿಗೆ ಹೇಳಿದ್ರೇನಾದ್ರೆ ಪಿಡಿಒ ಹೇಳಂತಾರೆ. लखाना बोले तो नाले में पानी नहीं, कपड़े धोने पानी नहीं, पीने नहीं है, बोरिंग का पानी पी पी को जुलाब को पड़ रही। ನೀರಿನ ಸಮಸ್ಯೆ ನಮ್ಮ 10-15 ವರ್ಷದಿಂದ ಇಷ್ಟೇ ನಡೆದ್ರಿ ಮೇಡಮ್. ಬೋರ್ಲು ಹಾಕಿದ್ರೆ ಬರ್ತದೆ, ಬೋರ್ಲು ಬಳಂಗಿಲ್ಲ ರೀ ನೀರಿಂದು. ನಮ್ಮ ಬೋರ್ಲು ಎಷ್ಟು ತೊಲೆ ಹಾಕಿದ್ರೆ ನೀರು ಬಿದ್ದಿಲ್ಲ ರೀ. ಬೇರೆ ಕಡೆ ಹಾಕೋದು ಒಂದು ಹೊಸ ಬೋರ್ಲು ಅಪ್ರೂವಲ್ ಮಾಡಿಲ್ಲ ರೀ ಎಲ್ಲಿನೂ. ಮುಂಜಾನೆ 4 ಬೇರೆ ಜಗ್ತೀವಿ, ಏನು ಮಾಡ್ತೀವಿ? ಮನೆಗಳು ಕ್ಲೀನ್ ಮಾಡ್ಕೊಂಡು 4-5 ಬೇರೆ ಜಗ್ಬೇಕು. ಅಲ್ಲಿ ಕೇಳೋಕೆ ಹೋಗೋಣ, ಬಾಯಿ ಬರ್ತದೆ, ಅಲ್ಲಿ ಪೈಪ್ ಹೊಡಿತು, ಇದು ಹೆಂಗಾಯ್ತು, ಅದು ಹಂಗಾಯ್ತು. ಹಿಂಗಾಗಿ ಊರು ಮಂದಿಗೆ ಹೆರಣ್ ಬಿದ್ದು ಇದು ಹೆಂಗೆ ಮಾಡ್ಬೇಕು? 2000 ಜನಸಂಖ್ಯೆಗೆ ಒಂದೇ ಬೋರಲ್. ಒಂದೇ ಬೋರಲ್ ರೀ, ನಮ್ಮ ಊರಾಗಿದ್ದು ಒಂದೇ ಬೋರಲ್ ರೀ. ಊರು ಮಂದಿ ಕುಡಿತಾರ, ದನಕಾರವ, ಸಾಯ್ತಾವ ಅಂತ ಹೇಳಕತ್ತೀರಿ. ಮತ್ತೇನು ಹೇಳ ಅವ್ರಿಗೆ? ಜೇವರ್ಗಿ ತಾಲೂಕಿನ ಮುದಬಾಳ ಬಿ ಗ್ರಾಮವು ಸುಮಾರು 2000 ಚಿಲ್ಲರೆ ಜನಸಂಖ್ಯೆ ಹೊಂದಿದ್ದು, ಇಡೀ ಗ್ರಾಮಕ್ಕೆ ಒಂದೇ ಬೋರ್ವೆಲ್ ವ್ಯವಸ್ಥೆ ಇದ್ದು, ಇಲ್ಲಿನ ಜನರಿಗೆ ಕುಡಿಯೋ ನೀರಿನ ಅಭಾವ ಬಹಳಷ್ಟು ಇದ್ದು, ಜನರು ಕುಡಿಯೋ ನೀರಿಗಾಗಿ ಪರದಾಡುವಂಥ ಪರಿಸ್ಥಿತಿ ನಿರ್ಮಾಣವಾಗಿದೆ. ಆದರೂ ಕೂಡ ಇಲ್ಲಿನ ಸ್ಥಳೀಯರಾಗಲಿ ಜನಪ್ರತಿನಿಧಿಗಳಾಗಲಿ ಇವರ ಸಮಸ್ಯೆ ಬಗೆಹರಿಸುವಂಥ ಪ್ರಯತ್ನ ಮಾಡಿಲ್ಲ ಅಂತ ಹೇಳಿ ಇಲ್ಲಿನ ಜನರು ಆರೋಪ ವ್ಯಕ್ತಪಡಿಸ್ತಾ ಇದ್ದಾರೆ. ಹಾಗಾದರೆ ಇಲ್ಲಿನ ಜನರು ಏನು ಹೇಳ್ತಾರೆ ಕೇಳೋಣ ಬನ್ನಿ. ನೀರಿಲ್ಲ, ಏನಿಲ್ಲ. ವಯಸ್ಸು ರೊಕ್ಕ ಬರ್ತಾವ, ಅವೇ ಯಾವಾರ ನೀರು ಬರ್ತಾವೇನ ತಂದು ಕುಡಿಬೇಕಂದ್ರೆ ಅವನು ಬರಲ್ರಿ. ಎಲ್ಲಿ ತರಬೇಕು? ನಾವು ಎಲ್ಲಿ ಹೋಗ್ಬೇಕು? ಮುದುಕರು ಒತ್ಕೊಂಬಿದ್ದೀವಿ, ಕಾಲು ಬರೋಲ್ವು. ನಮ್ಗೆ ಊರಿಗೆ ಯಾಕೆ ಕೆರೆ ಮಾಡಲ್ಲ ನೀರಿಂದ? ಏನು ಮಾಡ್ಬೇಕ್ರಿ ನಾವು? ಈಗ 3-4 ತಿಂಗಳಾಯ್ತು ರೀ, ಏನು ನೀರಿಲ್ಲ. ಮತ್ತು ಏನು ಮುದುಕ್ರಿ ಏನು ಎಲ್ಲೇನು ಹೋಗಿ ತರೋರು ಮಾಡಾರೋ ಗಾಡಿ ಏನು ರೀ? ನಮಗೆ ಯಾರು ಇಲ್ರಿ, ಎಲ್ಲರೂ ಆ ಕಡೆ ಈ ಕಡೆ ಯಾರ ಮಕ್ಕಳು. ನಮ್ಮ ಮುದುಕ್ರಿ ರೀ ಊರಾಗ, ಮನೆಗೆ ಏನಿಲ್ರಿ. ಮನೆ ನೀರಿಗೆ ಅಂತ ಬಂದೀನಿ ರೀ, ಒತ್ಕೊಂಬಿದ್ದೀನಿ. ಮತ್ತು ಹೆಂಗೆ ಮಾಡ್ಬೇಕ್ರಿ ಮೇಡಮ್? ನಮ್ಮ ಕಾಲು ಬರಲ್ರಿ ಮೇಡಮ್. ಏನು ಮಾಡಮ್ಮ? ನಮ್ಮ ಊರಿಗೆ ಎಷ್ಟು ದಿನ ಆಯ್ತು ನೀರಿನ ತಕ್ಲೀಫ್ ಅದ. ಆಳು ನೀರು ತಂದು ಕುಡಿಬೇಕಂದ್ರೆ ಆಳು ನೀರನ್ನ ಕೆಟ್ಟವ. ನಾವು ಏನು ಮಾಡಮ್ಮ? ಸರ್ಕಾರ ಇದ್ರೆ ನಮ್ಗೆ ಎದಕ್ಕೆ ಬಂತು? ಬಡವ್ರು ಸಹಾಯ ಮಾಡ್ಲಿಕ್ಕಂದ್ರೆ ಮತ್ತೆ ಯಾರಿಗೆ ಮಾಡ್ತಾರೆ? ನಾವು ಕುಡಿಯೋ ನೀರು ಇವೇ ಕುಡ್ತೀವಿ ರೀ, ಬೋರಲ್ಲ ಸೌಳು ನೀರು. ಏನು ಮಾಡಮ್ರಿ ನಾವು? ಎಲ್ಲಿ ತರ್ಬೇಕ್ರಿ? ಕಾಲಿಲ್ಲದು. ತಾಸಿಗಿನ ಒಂದು ಕೊಡ ಬೂತವ್ರಿ, ಇಲ್ಲಕಂದ್ರೆ ಇಲ್ಲ ಬಿಡೋಂಗಿಲ್ಲ, ದಮ್ಮು ಬರ್ತದ. ನಮ್ಮಂತವ್ರು ಎಲ್ಲಿ ತರ್ಬೇಕು ನೀರು? ಒತ್ಕೊಂಡು ಬೀಳ್ಬೇಕ್ರಿ. ಎದಕ್ಕೆ ಬಂತು ನಮ್ಗೆ ಸಹಾಯ ಸರ್ಕಾರ ಮಾಡ್ಲಿಕ್ಕಂದ್ರೆ? ಮತ್ತು ನಾವು ಏನು ಮಾಡಮ್ಮ? ಬಡವ್ರು ಎಲ್ಲಿಗೆ ಬಿದ್ದು ಸಾಯ್ಬೇಕು? 2-3 ವರ್ಷದಿಂದ ನೀರೇ ಇಲ್ಲರಿ, ಕುಡ್ಲೆ ಕೊಟ್ಟ ಬಳಸ್ಲಕ್ಕೂ ಇಲ್ಲರಿ ನೀರು. ಪ್ರತಿನಿತ್ಯ ನೀವು ನೀರು ಎಲ್ಲಿಂದ ತರ್ತೀರಿ? ಬೇಲೂರಿಗೆ ಹೋಗಿ ತರ್ತೀವಿ ರೀ ನೀರು. ಚಿಗರಳ್ಳಿ ಈ ಕಡೆ ಚಿಕ್ಕಮೂದಾಳ ರೊಕ್ಕ ಕೊಟ್ಟೆ ತರ್ತೀವಿ ರೀ ಹೋಗಿ. ಇಲ್ಲಿ ಬೋರ್ವೆಲ್ ಮತ್ತು ಬಾವಿ ಏನಿಲ್ಲ? ಏನಿಲ್ಲ ರೀ, ಒಂದು ಬೋರಲ್ ಆದ್ರೆ ಅಷ್ಟೇ, ಅದು ಅಲ್ಲಿ ಒಂದೇ ಆದ್ರಿ. ಅದನ್ನು ರೋಡ್ ಮೇಲೆ ಅದು ಕುಡ್ಲಕ್ಕೆ ಬರಲ್ಲ ರೀ, ಏನೂ ಇಲ್ಲ. ಅಂದರೆ ಈಗ ಅಲ್ಲಿಗೆ ಹೋಗಿ ನೀರು ತರಬೇಕು. ಹಾಂ ರೀ. ಬಡವರೆಲ್ಲ ಹೆಂಗೆ ಮಾಡ್ತಾರೆ? ಹಿಂಗೆ ನೋಡಿರಿ, ಹಿಂಗೆ ಈಗ ನಮ್ಮಂಥವ್ರು ಬಲ್ಲಿ ಗಾಡಿ ಇರ್ತದೆ ರೀ, ಹೋಗಿ ತರ್ತಾರೆ 2 ಕೊಡ, ಆಯ್ತು ರೀ. ಇಲ್ಲಿ ಮತ್ತು ಇಲ್ಲಿ ಅಧಿಕಾರಿಗಳು ಯಾರು ಬಂದಿಲ್ಲ ನಿಮ್ಮ ಊರಿಗೆ? ಯಾರು ಬಂದಿಲ್ಲ ರೀ ಅಧಿಕಾರಿಗಳು. ಗ್ರಾಮ ಪಂಚಾಯತಿ ಅಧ್ಯಕ್ಷರು ಏನಂತಾರೆ? ಅಧ್ಯಕ್ಷರು ಮತ್ತು ಪಿ ಡಿ ಒ ಅಂತೂ ಬಂದಿಲ್ಲ, ನೋಡಿಲ್ಲ ರೀ ಊರಿಗೆ. ಪಿ ಡಿ ಒ ಹೆಂಗಾನಂತ ನೋಡಿಲ್ಲ ರೀ ನಾವು. 100% ಶುದ್ಧ ಶ್ರೀಗಂಧ ಎಣ್ಣೆಯಿಂದ ತಯಾರಾಗಿದೆ. ಅಸಲಿ ಉತ್ತಮಿಕೆಯನ್ನು ಹೊಂದಿದೆ. ಮೈಸೂರು ಸ್ಯಾಂಡಲ್ ಸೋಪ್, ನನ್ನ ರಾಯಲ್ ಬ್ಯೂಟಿ ರಿಚುವಲ್. ಪ್ರತಿ ವರ್ಷ ಹಿಂಗಿರ್ತೀರಿ. ಬ್ಯಾಸಿಗೆ ಬಂದ್ರೆ ಮಳೆಗಾಲಕ್ಕೂ ಇರ್ತೀರಿ. ಮಳೆಗಾಲದಾಗೂ ಮೋಟ್ರ್ ಖರಾಬ್ ಐತಾನೆ ಐತ್ರಿ, ತಿಂಗಳಾನ್ಗಟ್ಲೆ ತರಲ್ರಿ. ಅವ್ರು ಪಂಪ್ ಆಪ್ರೇಟರ್ನು ಯಾಕೆ ಮಾಡಿಲ್ಲ ಅಂತ ಕೇಳಿದ್ರೆ ಪಂಚಾಯತ್ಯಾಗ ರೊಕ್ಕನೇ ಕೊಟ್ಟಿಲ್ಲ, ಅದು ಕೊಟ್ಟಿಲ್ಲ, ಕೆಲಸ ಮಾಡಿಸೋರಿಗೆ ಇಲ್ಲ ರೊಕ್ಕ ಕೊಟ್ಟಿಲ್ಲ, ಅದು ಕೊಟ್ಟಿಲ್ಲ ಅಂತ ಹೇಳ್ತಾರೆ. ಎಲ್ಲ ಗಮನಕ್ಕೆ ತಂದ್ರೂ ಪಂಚಾಯತಿಗೆ ಪಿ ಡಿ ಒ ಸರಿಗೆ ಅವ್ರಿಗೆ ಫೋನ್ ಹಚ್ಚಿದ್ರೆ ಏನು ಮಾಡ್ತಾರೆ? ಫೋನ್ ಸ್ವಿಚ್ ಆಫ್ ಬಿಡ್ತಾರೆ. ಇದು ಅಧ್ಯಕ್ಷರಿಗೆ ಹೇಳಂತಾರೆ, ಅಧ್ಯಕ್ಷರಿಗೆ ಹೇಳಿದ್ರೇನಾದರೆ ಪಿ ಡಿ ಒ ಹೇಳಂತಾರೆ. ಪಿ ಡಿ ಒ ಅವ್ರ ಮ್ಯಾಗ ಹಾಕ್ತಾರೆ, ಇವರು ಅವ್ರ ಮ್ಯಾಗ ಹಾಕ್ತಾರೆ. ಅವ್ರಿಗೆ ಅಲ್ಲಿ ಹೋಗಿ ಸಾಮಾನ್ಯ ತರ್ಲಾಕೆ ಹೋದ್ರೆ ಅವ್ರೇನಂತಾರೆ, ಪಿ ಡಿ ಒ ಫೋನ್ ಹಚ್ಚಿ ಕೊಡ್ರಿ, ನಾವು ಕೊಡ್ತೀವಿ ಸಾಮಾನ್ಯ ಅಂತಾರೆ. ಅವರು ಅಂಗಡಿದವ್ರು ಏನಂತಾರೆ, 1 ವರ್ಷ ಐತ್ರಿ, ಇನ್ನವರೆಗೆ ಆದ್ರೆ 4-5 ಲಕ್ಷ ರೂಪಾಯಿ ಆಗಿದ್ರಿ, ಅಮೌಂಟ್ ಕೊಟ್ಟಲ್ರಿ ನಾವು ಇದು ಸಾಮಾನ್ಯನೇ ಕೊಡಲ್ಲ ಅಂತ ಹೇಳ್ತಾರೆ. ನಾವು ಚಿಗರಳ್ಳಿ ಕ್ರಾಸ್ ತರ್ತೀವಿ, ಇಲ್ಲ ಚಿಕ್ಕಮದಾಳ ಬಲ್ಲಿ ಒಂದು ಬೋರಿಂಗ್ ಆದ್ರಿ. ನಮ್ಮೂರಾಗಂತೂ ಬೋರಿಂಗ್ ಇಲ್ಲರಿ, ಇದ್ದದ್ದು ಒಂದು ಬೋರಿಂಗ್ ಆದ್ರಿ. ಅದನ್ನು ಕೆಟ್ಟಿತ್ತಂದ್ರೆ ಇನ್ನೂ ಜಲ್ದಿ ಮಾಡಲ್ರಿ, ರೆಸ್ಪಾನ್ಸೇ ಮಾಡಲ್ರಿ. ಜನಸಂಖ್ಯೆ ಒಂದು 2000 ಜನಸಂಖ್ಯೆ ಅದ್ರಿ. 2000 ಜನಸಂಖ್ಯೆಗೆ ಒಂದೇ ಬೋರಲ್. ಒಂದೇ ಬೋರಲ್ ರೀ, ನಮ್ಮ ಊರಾಗಿದ್ದು ಒಂದೇ ಬೋರಲ್ ರೀ. ಚಿಗರಳ್ಳಿ ಕ್ರಾಸ್ ಎಷ್ಟು ದೂರ ಆಗ್ತದೆ? ಇಲ್ಲಿ ಒಂದು 3-3.5 ಕಿಲೋಮೀಟ್ರ್ ಆದ್ರಿ. ಹಾಂ ಇಲ್ರಿ, ಗಾಡಿ ತಂದು ಹೋಗ್ತೀವಿ ರೀ. ನಮ್ಮಲ್ಲಿ ಗಾಡಿ ಆದ್ರಿ ಗಾಡಿ ಹೋಯ್ತು ರೀ. ಗಾಡಿ ಇರ್ಲಾರ್ದವ್ರು ಬಡ್ರು ಹೆಂಗೆ ಮಾಡ್ಬೇಕು ರೀ? ಗಾಡಿ ಇದ್ದವ್ರು ಗಾಡಿ ಹೋಯ್ತಾರೆ ರೀ.
ಅವ್ರು ಇರ್ಲಾರ್ದವ್ರು ಏನು ಮಾಡ್ಬೇಕ್ರಿ? ಎಲ್ಲಿ ಬಿ ಇದು ನಿಂತಲ್ಲಿ ನೀರು ಹಳದಾಗ ಪಳದಾಗ ತೊಗೊಂಡು ಕುಡಿಬೇಕ್ರಿ. हमारे गाँव में पानी नहीं, कुछ भी नहीं। पानी से बहुत तकलीफ हो रहा। कहाँ भी लखाना बोले तो नाले में पानी नहीं, कपड़े धोने पानी नहीं, पीने नहीं है। बोरिंग का पानी पी पी को जुलाबा हो को पड़ रही। बुढ़े दड़े कहाँ जाकर लखाना? पानी दर करना दर मेहरबानी से पानी बनाना हमारे गाँव को। ನೀರಿನ ಸಮಸ್ಯೆ ಇದೆ, ಕುಡಿಯ ನೀರು ಶುದ್ಧತೆ ನೀರೊಂದು ಪರಿಸ್ಥಿತಿಬೇಕಂತ ಹೇಳ್ತಿದ್ದಾರೆ ರೀ ಮಾಜಿ ಪ್ರೆಸೆಂಟ್ MLAಗಳಿಗೆ ಅಷ್ಟೇ ಹೇಳೋದು. ಇದು ನೀರಿನ ಸಮಸ್ಯೆ ನಮ್ಮ 10-15 ವರ್ಷದಿಂದ ಇಷ್ಟೇ ನಡೆದ್ರಿ ಮೇಡಮ್. ನೀರಿನ ಬೋರ್ ಚಿಕ್ಕಮುದಳಿಂದ ತರ್ತೀವಿ ರೀ. ಇಲ್ಲಿ ಬೇರೆ ಕಡೆ ಹಳ್ಳಿಗಳಿಗಂತ ಕುಡ್ಲಿಕ್ಕೆ ನೀರು ತರ್ತೀವಿ. ಕುಡಿಯೋ ನೀರಂತೂ ಬಾಯಾಗ ಹಾಕಪ್ಲಿಲ್ಲ, ಕುಡಿಯಪ್ಲಿಲ್ಲ ರೀ. ಏನು ಹಿಂಗೆ ಬೇರೆ ಊರ ಕಡೆ ತರಬೇಕು, ಕುಡಿಬೇಕು ರೀ. ಕುಡಿಯೋ ನೀರು ಚಿಗರಳಿ ಫಿಲ್ಟ್ರ್ ನೀರು ಬೇರೆ ಕಡೆಯಿಂದ ರೊಕ್ಕ ಕೊಟ್ಟು ಹೋಗ್ಬೇಕು, ಇಲ್ಲಪ್ಪ ಅಂದರೆ ಗೊಜ್ಜು ನೀರು ಕುಡಿಬೇಕು. ಅದೇ ಹೇಳುತ್ತೆ ನೀರಿನ ಸಮಸ್ಯೆ ಘಟಕದ ಸುಲಭ MLA ಸಾಬ್ರಿಗೆ ಹೇಳ್ರಿ, ಯಾರಿಗೆ ಸರ್ಕಾರ ಗೌರ್ಮೆಂಟ್ ಹೇಳಿದ್ರು, ನೀರಿನ ತಹಸೀಲ್ದಾರ್ಗೂ ಹೇಳಿದ್ವಿ ರೀ. ನೀರಿನ ಸಮಸ್ಯೆ ಒಂದು ಸ್ವಲ್ಪ ಚಲೋ ಮಾಡಿಕೊಡ್ರಿ ಅಂತ ಹೇಳ್ತಿದ್ರು. ಜೇಜಮ್ ಆಗಿದ್ರೆ ಒಂದು ತೊಲೆ ಆಗ್ಯದ, ಒಂದು ತೊಲೆ ನೀರು ಬರ್ತದೆ, ಒಂದು ತೊಲೆ ಬರೋಂಗಿಲ್ಲ ರೀ. ಅದನ್ನು ಬೋರ್ ಕುಡ್ಲಿಕ್ಕೆ ಬರೋಂಗಿಲ್ಲ ರೀ. ಅವನು ಜೇಜಮ್ ಬರ್ತಾರೆ, ಬೋರ್ಲ್ ಹಾಕೋದು, ಬೋರ್ಲು ಹಾಕಿದ್ರೆ ಬರ್ತಾರೆ, ಬೋರ್ಲು ಬರೋಂಗಿಲ್ಲ ರೀ ನೀರಿಂದು. ನಮ್ಮ ಊರಲ್ಲಿ ಬೋರ್ಲ್ ಎಷ್ಟು ತೊಲೆ ಹಾಕಿದ್ರೆ ನೀರು ಬಿದ್ದಿಲ್ಲ ರೀ. ಬೇರೆ ಕಡೆ ಹಾಕೋದು ಒಂದು ಹೊಸ ಬೋರ್ಲ್ ಅಪ್ರೂವಲ್ ಮಾಡಿಲ್ಲ ರೀ ಎಲ್ಲಿನೂ. ನಮ್ಮೂರು ನೀರಿದೆ ಮೇಡಮ್, ಮತ್ತೆ ಏನಿಲ್ಲ. ನೀರು ಬಿಟ್ಟರೆ ಬೇರೆ ಏನಿಲ್ಲ. ಎಲ್ಲ ಚೆನ್ನಾಗೈತೆ. ನೀರು ಮಾತ್ರ ಕುಡ್ಲಿಕ್ಕೆ ಯಾವತ್ತೂ ಇಲ್ಲ. ಇವಾಗೆಲ್ಲ ನಾವು ಸಣ್ಣವರಿದ್ದ ಹುಟ್ಟಿನಿಂದ ಅಷ್ಟೇ ಈಗ ನಾವು ನೀರು ಎಲ್ಲಿಂದ ತರ್ತೀರಿ ನೀವು? ಹಂಗೆ ಏನು ಮಾಡ್ಕೊ ಅಲ್ಲಿ ತಿರ್ಗಾಡ್ಕೊಂಡು ಈ ಬಾಯಾಗ ಜರ ಕ್ಯಾನಲ್ ಬಂದು ನೀರು ಅವ್ರಿ ಅವೇ ನೀರು ಬಾಯಿ ಸ್ನಾನ ಮಾಡ್ಕೊತೀವಿ. ಕುಡ್ಲಿಕ್ಕೆ ಹೊರಗೆ ತರ್ತೀವಿ ಅಷ್ಟೇ. ಈ ಬಾಯಾಗ ಆಯ್ತು ರೀ ನೀರು. ಇವಾಗ ಆಗಿಲ್ಲ ನೀರು? ಆಗಿಲ್ಲ ಮೇಡಮ್, ಆಗೈತಿ. ಬೇರೆ ಎದಕ್ಕೆ ಬರೋ ಉಪಯೋಗ 3 ತಾನು ಹಾಕ್ತು ಮಾಡ್ಯಾರ, ನೀರೇ ಬರ್ರಿ ಒಂದೂ. ಅಧಿಕಾರಿಗಳು ಏನು ಯಾರು ಗೊತ್ತಿಲ್ಲ, ಅವ್ರು ಅಡ್ರೆಸ್ ಏನು ಮಾಡಿಲ್ಲ. ಈ ಬಂದು ಸಮಸ್ಯೆ ಕೇಳೋರು ದಿಕ್ಕಿಲ್ಲ ಇಲ್ಲಿ. ಏನು ಮಾಡ್ತೀರಾ? ಹಂಗೆ ಹೋಗೋದು, ಏನು ಮಾಡೋಕ್ಕಲ್ಲ. ಒಂದು ತಿಂಗಳ ನಾವು ಬಂದು ನೀರಲ್ಲಿ ಮುಂಜಾನೆ 4 ಬ್ಯಾರಲ್ ಜಗ್ತೀವ್ರಿ. ಏನು ಮಾಡ್ತೀವಿ? ಮನೆಗಳು ಕ್ಲೀನ್ ಮಾಡ್ಕೊಂಡು 4-5 ಬ್ಯಾರಲ್ ಜಗ್ಬೇಕು. ಮಂದಿಗೆ ಊರಾಗ ನೀರಿಲ್ಲ, ಭಾಳ ಪರಿಶಾನಿ ಆಗ್ಯದ. ಈಗ ಬ್ಯಾಸಿಗೆ ದಿನ ಅದ, ಅಲ್ಲಿ ಕೇಳೋಕೆ ಹೋಗೋಣ ಬಾಯಿ ಬರ್ತದೆ, ಅಲ್ಲಿ ಪೈಪ್ ಹೊಡಿತು, ಇದು ಹೆಂಗಾಯ್ತು, ಅದು ಹಂಗಾಯ್ತು. ಹಿಂಗಾಗಿ ಊರು ಮಂದಿಗೆ ಹಿರಣಿಗೆ ಬಿದ್ದವು. ಇದು ಹೆಂಗೆ ಮಾಡ್ಬೇಕು ರೀ? ಹೇಳಿ ಪ್ರಚಾರ ಮಾಡಿ ನೀವು ಹೆಂಗೆ ಮಾಡ್ತೀವಿ? ಹಾಂ, ವರ್ಷ ಹಿಂಗೆ ಆಯ್ತು. ಬೇಸಿಗೆ ಬರೋ ಹಿಂಗೆ ಆಯ್ತು, ಮಳೆಗಾಲ ಸಾಕಾಟ ಇರ್ತದ. ನೀವು ನೀರು ಎಲ್ಲಿಂದ ತರ್ತೀರಿ ಈಗ? ಹಿಂಗೆ ನೋಡ್ರಿ, ಆ ಊರ ತಂದೆ, ಈ ಊರ ತಂದೆ, ಸಿಗಳಿ ತಂದೆ, ಅಲ್ಲಿ ತಂದೆ, ಹಿಂಗೆ ಮಾಡೋದು. ಗಾಡಿ ಇದ್ರೆ ತರ್ತಾರೆ, ನಾವು ಮಾತಾಡ್ಕೊತ ಹೋಗ್ಬೇಕು. ಈಗ ಅಧಿಕಾರಿಗಳಿಗೆ ಏನು ಹೇಳ್ತೀರಿ ನೀವು? ಏನು ಹೇಳ್ಬೇಕ್ರಿ? ಇದೇ ಸಮಸ್ಯೆಗೆ ಹೇಳ್ತೀವಿ ರೀ. ಮತ್ತೇನು ಬೇರೆ ಹೇಳೋ ಮಾಡ್ರಿ. ಊರಿಗೆ ನೀರಿಲ್ಲ ಮಾಡಿರಿ, ಊರು ಮಂದಿ ಕುಡಿತಾರ, ದನಕಾರವ ಸಾಯ್ತಾವ ಅಂತ ಹೇಳಕತ್ತೀರಿ. ಮತ್ತೇನು ಹೇಳ ಅವ್ರಿಗೆ? ನೋಡಿದ್ರಲ್ಲ ವೀಕ್ಷಕರೇ, ಸುಡಿಬಿಸಿಲಿನಲ್ಲಿ ನೀರಿಗಾಗಿ ಇಲ್ಲಿನ ಜನರು ಪರದಾಡುತ್ತಿರುವಾಗ ಇಲ್ಲಿನ ಅಧಿಕಾರಿಗಳಾಗಲಿ ಜನಪ್ರತಿನಿಧಿಗಳಾಗಲಿ ಯಾರೊಬ್ಬರು ಇವರ ಸಮಸ್ಯೆಯನ್ನು ಆಲಿಸದೆ ಅವರಿಗೆ ಕುಡಿಯೋ ನೀರಿನ ವ್ಯವಸ್ಥೆ ಕಲ್ಪಿಸದೆ ನಿರ್ಲಕ್ಷ್ಯ ಮಾಡಿದ್ದಾರೆ ಅಂತ ಹೇಳಿ ಇಲ್ಲಿನ ಜನರು ಆಕ್ರೋಶ ವ್ಯಕ್ತಪಡಿಸ್ತಿದ್ದಾರೆ. ಇನ್ನು ಮುಂದಾದರೂ ಅಧಿಕಾರಿಗಳು ಜನಪ್ರತಿನಿಧಿಗಳು ಅವರ ಸಮಸ್ಯೆಯನ್ನು ಅರ್ಥಕೊಂಡು ಅವರಿಗೆ ಕುಡಿಯೋ ನೀರಿನ ವ್ಯವಸ್ಥೆ ಕಲ್ಪಿಸಿಕೊಡ್ತಾರಾ ಕಾದು ನೋಡಬೇಕಾಗಿದೆ. ಇದನ್ನು ಗೀತಾ ಉಸ್ಮಾನಿ, ಕಲಬುರಗಿ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.